ನಾವು ಕಾರ್ಯಕ್ರಮವನ್ನು ಶುರು ಮಾಡಲಿದ್ದೇವೆ. ಮೊದಲನೇದಾಗಿ ನಾವು ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ MS ಮಹೇಶ್ ಚಂದ್ರ ಅವರು ದಯವಿಟ್ಟು ಬಂದು ಆಸನವನ್ನು ಸ್ವೀಕರಿಸಿ. ಧನ್ಯವಾದಗಳು ಸರ್. ನಮ್ಮ ಕರೆಗೆ ಹೋಗೊಟ್ಟು ನಿಮ್ಮ ಅಮೂಲ್ಯವಾದ ಟೈಮನ್ನು ನೀಡಿ ಇಲ್ಲಿ ಬಂದು ನಮ್ಮೊಂದಿಗೆ ಪಾಲ್ಗೊಳ್ಳುತ್ತಿರುವುದಕ್ಕೆ. ಜನ್ಮದಿನಕ್ಕೆ ಬಂದಿರುವಂಥ ನಮ್ಮ ಮುಖ್ಯ ಅತಿಥಿಗಳು ಶ್ರೀಯುತ DM ಮಹೇಶ್ ಅವರಿಗೆ ಮತ್ತು ನಮ್ಮ ನವೀನ್ RSS ವತಿಯಿಂದ ಬಂದಿದ್ದಾರೆ. ಸೊ ಅವರಿಗೂ ಧನ್ಯವಾದಗಳು. ನಮ್ಮ ಮುಖ್ಯ ಅತಿಥಿಗಳಿಂದ ಈಗ ದೀಪಾರಾಧನೆಯನ್ನು ಮಾಡುತ್ತಿದ್ದಾರೆ. ಆ ಕಡೆ ಇನ್ನೂ ಶ್ರೀ BM ಮಹೇಶ್ ರವರಿಗೆ ಕೊಡ್ತೀನಿ. ಅವರ ಭಾಷಣವನ್ನು ಮುಂದುವರಿಸುತ್ತಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ಒಂದು ವಿಶೇಷವಾದ ದಿನ. ಇವತ್ತಿನ ದಿವಸದಲ್ಲಿ ವಿಖ್ಯಾತಿ ಪಡೆದಿರತಕ್ಕಂಥ ಸಜ್ಜನ್ ರಾವ್ ಸರ್ಕಲ್ನ ಆವರಣದಲ್ಲಿ ನಮ್ಮ ಯೂತ್ ಆರ್ಮಿ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾಗಿರತಕ್ಕಂಥ 163ನೇ ಸ್ವಾಮಿ ವಿವೇಕಾನಂದರವರ ಜನ್ಮ ದಿನೋತ್ಸವ ಇವತ್ತಿನ ದಿವಸದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರಿಗೂ ಸಹ ನಮ್ಮ ಯೂತ್ ಆರ್ಮಿ ಅಸೋಸಿಯೇಷನ್ ವತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಾಗುವುದು. ನೋಡಿ, ಒಬ್ಬ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತರ್ತಾರೆ ಅಂದರೆ ಅದು ಅಸಾಧ್ಯದ ಕೆಲಸ. ಇಡೀ ದೇಶಗಳ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದಂಥ ಒಂದು ಸಂದರ್ಭದ ಸಮಯದಲ್ಲಿ ಹುಟ್ಟಿದಂಥದ್ದು ಅದು ನರೇಂದ್ರನಾಥ ಎಂಬ ಹೆಸರಿನ ಒಬ್ಬ ಯುವಕ ಅವತ್ತಿನ ದಿವಸದಲ್ಲಿ ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಬಾಲ್ಯದಿಂದಲೂ ಸ್ವಾಮಿ ವಿವೇಕಾನಂದರವರು ಆರಂಭದಲ್ಲಿ ಅವರ ಹೆಸರು ನರೇಂದ್ರನಾಥ ಅಂತ ಇರುತ್ತೆ. ಅವತ್ತಿನ ದಿವಸದಲ್ಲಿ ಅವರು ಬೆಳೀತಾ ಹಲವಾರು ಚಿಂತನೆಗಳೊಂದಿಗೆ, ಆಧ್ಯಾತ್ಮಿಕ ಚಿಂತನೆಗಳೊಂದಿಗೆ ಯೋಚಿಸುತ್ತಾ ಅವರು ಬಾಲ್ಯದ ಜೀವನವನ್ನು ಹಲವಾರು ಕನಸುಗಳೊಂದಿಗೆ ಅವರು ಬೆಳೀತಾರೆ. ಮತ್ತು ಅವರು ಸಣ್ಣ ವಯಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳನ್ನು ಏನಾದರೂ ಮಾತನಾಡಿದ್ರೆ ಪ್ರಶ್ನೆಗೆ ಪ್ರಶ್ನೆ ಹಾಕೋತಕ್ಕಂಥದ್ದು. ಕೆಲವೊಂದಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ, ಕೆಲವೊಂದಷ್ಟು ಜನ ಪ್ರಶಂಸೆ ವ್ಯಕ್ತಪಡಿಸ್ತಾರೆ, ಕೆಲವೊಂದಷ್ಟು ಜನ ತಾತ್ಸಾರವಾಗಿ ನೋಡತಕ್ಕಂಥದ್ದು ಅದು ಮನುಷ್ಯನ ಅದು ಸಹಜ ಗುಣ. ಈ ನಿಟ್ಟಿನಲ್ಲಿ ಅವರು ಬೆಳೀತಾ ರಾಮಕೃಷ್ಣ ಪರಮಹಂಸರು ಕಾಳಿಯ ಆರಾಧಕರಾಗಿದ್ದಂಥದ್ದು. ಅವರ ಹತ್ರ ಹಲವಾರು ಶಿಷ್ಯ ವೃಂದದವರಲ್ಲಿ ಸ್ವಾಮಿ ವಿವೇಕಾನಂದರವರು ಸಹ ಅವತ್ತಿನ ದಿವಸದಲ್ಲಿ ಅಲ್ಲಿ ಆಶ್ರಮದಲ್ಲಿ ಕೆಲಸ ಮಾಡ್ತಾರೆ. ಓದುತ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಕನಸು ನಿಜಕ್ಕೂ ಅವತ್ತಿನ ದಿವಸದಲ್ಲಿ ಬದಲಾವಣೆಯ ಅಂತ. ಅವತ್ತಿನ ದಿವಸದಲ್ಲಿ ರಾಮಕೃಷ್ಣ ಪರಮಹಂಸರು ಕಾಳಿಯ ಆರಾಧಕರು, ದೇವರು ಇದೆ ಅಂತ ನಂಬತಕ್ಕಂಥದ್ದು. ಆದರೆ ಸ್ವಾಮಿ ವಿವೇಕಾನಂದರವರು ನಾವು ಸದೃಢಕಾಯರಾಗಿ ನಮ್ಮನ್ನು ನಾವು ನಂಬಬೇಕು, ನಾವು ನಮ್ಮಲ್ಲಿ ಕೆಲಸ ಮಾಡಬೇಕು, ನಾವು ಏನು ಕಾಯಕ ನಾವು ಮಾಡ್ತೀವಿ ಅದೇ ನಮ್ಮಲ್ಲಿ ನಾವು ದೇವರು ಅಂತ ನಾವು ನಂಬಿಕೆ ಇಟ್ಕೊಂಡಿರತಕ್ಕಂಥದ್ದು ಅಂತ ಸ್ವಾಮಿ ವಿವೇಕಾನಂದರವರ ಪ್ರತಿಪಾದನೆ. ಈ ನಿಟ್ಟಿನಲ್ಲಿ 1886ನೇ ಇಸ್ವಿಯಲ್ಲಿ ಏನು ರಾಮಕೃಷ್ಣ ಪರಮಹಂಸರು ಕಾಲಾದಿನ ನಂತರದಲ್ಲಿ ಅವರು ಸ್ವಾಮಿಯಾಗಿ ಸನ್ಯಾಸತ್ವ ಸ್ವೀಕಾರವನ್ನು ಮಾಡ್ತಾರೆ ನರೇಂದ್ರನಾಥರವರು. ತದನಂತರದಲ್ಲಿ 1886ರ ನಂತರದಲ್ಲಿ ನರೇಂದ್ರನಾಥನು ಸ್ವಾಮಿ ವಿವೇಕಾನಂದರಾಗಿ ಬದಲಾವಣೆ ಆಗಿರತಕ್ಕಂಥದ್ದು.
ಆಗ ಭಾರತದಲ್ಲಿ ಪರ್ಯಟನೆ ಮಾಡ್ತಾರೆ, ಅಲೆಮಾರಿ ಥರ ಪರ್ಯಟನೆ ಮಾಡಿ ಭಾರತದಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನ ಅವರು, ಆಮೇಲೆ ವೇದ ಉಪನಿಷತ್ತಿನ ಬಗ್ಗೆ ಪ್ರಚಾರ ಮಾಡತಕ್ಕಂಥದ್ದು ಇಡೀ ದೇಶದ ಮೂಲೆ ಮೂಲೆಯಲ್ಲೂ ಪ್ರಚಾರ ಮಾಡ್ತಾರೆ. ಮತ್ತೆ ಯುವಕರಲ್ಲಿ ಅವರು ಒಂದು ರೀತಿ ಆತ್ಮಸ್ಥೈರ್ಯವನ್ನು ತುಂಬ್ತಾರೆ, ಯುವಕರಲ್ಲಿ ಚೈತನ್ಯ ಶಕ್ತಿಯನ್ನ ತುಂಬ್ತಾರೆ ಸ್ವಾಮಿ ವಿವೇಕಾನಂದ ರವರು. ಆ ನಂತರದಲ್ಲಿ 1893 ಸೆಪ್ಟೆಂಬರ್ 11 ಅದು ಅಮೆರಿಕಾದ ಚಿಕಾಗೋದಲ್ಲಿ ವಿಶ್ವ ಧರ್ಮ ನಡೆಯುತ್ತೆ. ಅದಕ್ಕೆ ಪೂರ್ವದಲ್ಲಿ ಚಿಕಾಗೋ ಅಂತಂದ್ರೆ ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಇಡೀ ಐರೋಪ್ಯ ದೇಶ ಅಂತ, ಪಾಶ್ಚಿಮಾತ್ಯ ದೇಶ ಅಂತ ನಾವೇನು ಕರಿತೀವಿ, ಪಾಶ್ಚಿಮಾತ್ಯ ದೇಶಕ್ಕೆ ಮಾಂಸಗಳನ್ನ ಡಬ್ಬದಲ್ಲಿ ತುಂಬಿ ಅದನ್ನ ವ್ಯಾಪಾರ ಮಾಡ್ತಾ ಇದ್ದಂಥದ್ದು ಒಂದು ಪ್ರದೇಶ ಅಂದ್ರೆ ಅದು ಚಿಕಾಗೋ ಪ್ರದೇಶ 1893 ಸಂದರ್ಭದಲ್ಲಿ. ಆ ನಂತರದಲ್ಲಿ ಏನು ಸ್ವಾಮಿ ವಿವೇಕಾನಂದರವರು ಅಲ್ಲಿ ಭಾರತದಿಂದ ರೆಪ್ರೆಸೆಂಟ್ ಮಾಡಿ ಅಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಆಡಿದಂಥ ಮಾತು ಯಾವ ರೀತಿ ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ ಅಂದರೆ, ಇಡೀ ಪ್ರಪಂಚದಲ್ಲಿ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅನ್ನೋ ಒಂದು ಮಾತು ಇಡೀ ಪ್ರಪಂಚ ನಿಪ್ಪೆರ್ಗಾಗ್ಬಿಡುತ್ತೆ ಅವತ್ತಿನ ದಿವಸದಲ್ಲಿ ಸ್ವಾಮಿ ವಿವೇಕಾನಂದ ಆಡಿದ ಮಾತು. ಅಲ್ಲಿಯ ತನಕ ಬೇರೆ ದೇಶದವರು ಭಾರತೀಯರನ್ನ ಕೀಳರಿಮೆಯಿಂದ ನೋಡ್ತಾ ಇದ್ದಂಥ ಒಂದು ಸಂದರ್ಭ. ಅವತ್ತಿನ ದಿವಸದಲ್ಲಿ ಮುಂದುವರೆದ ದೇಶಗಳು ಅಂತ ಅಂದ್ಬಿಟ್ಟು ನಾವೇನು ಕರಿತೀವಿ, ಅದು ಕೆನಡಾ, ಅಮೇರಿಕಾ, ಜರ್ಮನಿ, ಫ್ರಾನ್ಸು, ಇಟಲಿ, ಇಂಗ್ಲೆಂಡು, ರಷ್ಯಾ, ಜಪಾನ್, ಇಲ್ಲೆಲ್ಲ ದೇಶಗಳು ಭಾರತವನ್ನು ತಾತ್ಸಾರವಾಗಿ ನೋಡ್ತಾ ಇದ್ದಂಥ ಸಂದರ್ಭ. ಆ ನಂತರದ ದಿನಮಾನಗಳಲ್ಲಿ ಅವರು ಭೂಪಟ ತೆಗೆದು ನೋಡ್ತಾರೆ ಭಾರತ ಎಲ್ಲಿದೆ ಅಂತ. ಆಗ ಭಾರತ ನೋಡಿದ ತಕ್ಷಣವೇ ಅವ್ರಿಗೆ ಅರ್ಥ ಆಗುತ್ತೆ, ಬ್ರಿಟಿಷರ ಕಪಿಮುಷ್ಟಿಯಲ್ಲಿರತಕ್ಕಂಥ ಭಾರತದ ದೇಶದಲ್ಲಿ ಈ ತರ ಮಹನೀಯರು ಇರ್ಲಿಕ್ಕೆ ಸಾಧ್ಯವ ಅಂತ ಅಂದ್ಬಿಟ್ಟು ಹಲವಾರು ರೀತಿ ಅವರಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಆ ರೀತಿ ಕ್ರಾಂತಿಕಾರಿ ಬದಲಾವಣೆ ಮಾಡಿದಂಥ ಒಂದು ಹೆಸರು ಅಂದರೆ ಅದು ಸ್ವಾಮಿ ವಿವೇಕಾನಂದ. ಭಾರತದ ಆಧ್ಯಾತ್ಮಿಕ ಗಜಕೇಸರಿಯಾಗಿ, ಭಾರತದ ನಕ್ಷತ್ರದ ಬೆಳಕಾಗಿ, ಭಾರತದ ನಕ್ಷತ್ರದ ಪುಂಜವಾಗಿ ಹೆಸರು ಮಾಡಿರತಕ್ಕಂಥದ್ದು ಎಂದರೆ ಅದು ಸ್ವಾಮಿ ವಿವೇಕಾನಂದ. ಮತ್ತೆ ಯೋಗ ಆಗಿರ್ಬೋದು, ವೇದಾಂತಗಳಾಗಿರ್ಬೋದು, ವೇದ ಉಪನಿಷತ್ತು, ಭಗವದ್ಗೀತೆಗಳ ಬಗ್ಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪರಿಚಯಿಸಿ ಭಾರತದ ರಾಯಭಾರಿ ಆಗಿದ್ದಂಥ ಒಂದು ಹೆಸರು ಅಂದರೆ ಅದು ಸ್ವಾಮಿ ವಿವೇಕಾನಂದ ಅವರು. ಅವ್ರನ್ನ ನಾವು ಇವತ್ತಿನ ದಿವಸದಲ್ಲಿ ಸ್ಮರಿಸಲೇಬೇಕಾಗಿರತಕ್ಕಂಥದ್ದು. ಅವತ್ತಿನ ದಿವಸದಲ್ಲಿ ಒಂದು ಕಡೆಗೆ ಅವರು ಆಡಿದಂಥ ಮಾತಿನ ನಂತರದಲ್ಲಿ ಭಾರತಕ್ಕೆ ಯಾವ ರೀತಿಯ ಪ್ರಶಂಸನೀಯ ಪತ್ರ ಬರುತ್ತೆ ಅಂದರೆ, 150 ವರ್ಷಗಳಿಗೆ ಬರಬೇಕಾಗಿರತಕ್ಕಂಥ ಪತ್ರಗಳು ಭಾರತಕ್ಕೆ ದೆಹಲಿಗೆ ಒಂದೇ ಒಂದು ವರ್ಷದಲ್ಲಿ ಬರುತ್ತೆ ಅಂದರೆ ಅದು ಸ್ವಾಮಿ ವಿವೇಕಾನಂದ ಅವರು ಆಡಿದಂಥ ಒಂದು ಮಾತು ಎಷ್ಟು ಬದಲಾವಣೆ ತಂತು ಅನ್ನೋದಕ್ಕೆ ಅದು ಒಂದು ದೊಡ್ಡ ಸಾಕ್ಷಿಯಾಗುತ್ತೆ ಅದು ದೆಹಲಿಯಲ್ಲಿ. ಈ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರವರನ್ನ ನಾವು ಇವತ್ತಿನ ದಿವಸದಲ್ಲಿ ಸ್ಮರಿಸಬೇಕಾಗಿರತಕ್ಕಂಥದ್ದು. ಮತ್ತೆ ಯುವಕರೇ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ನಾಣ್ಣುಡಿ ಇದೆಯಲ್ಲ, ಅದು ಬರೀ ಭಾರತದ ಯಾವುದೋ ಒಂದು ಮೂಲೆಯಲ್ಲಿ ಅದು ಸೀಮಿತವಾಗಲಿಲ್ಲ, ಇಡೀ ಪ್ರಪಂಚದಲ್ಲಿ ಅದು ಮೂಲೆ ಮೂಲೆಯಲ್ಲೂ ಅದು ಪರಿಣಾಮಕಾರಿಯಾಗಿರತಕ್ಕಂಥ ಒಂದು ನಾಣ್ಣುಡಿ ಆಯಿತು. ಅದು ಒಂದು ದೊಡ್ಡ ಘೋಷವಾಕ್ಯ ಆಯಿತು. ಅದು ಸ್ವಾಮಿ ವಿವೇಕಾನಂದರವರ ಒಂದು ಸೆಳೆತ ಅಂದರೂ ಅದು ತಪ್ಪಾಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ 1893 ನಂತರದಲ್ಲಿ ಅವರು ಫ್ರಾನ್ಸ್ಗೆ ಬರ್ತಾರೆ. ಆಗ ಬೇರೆ ಬೇರೆ ದೇಶದವರೆಲ್ಲ ಎಷ್ಟು ಬೇಡಿಕೆ ಆಗ್ಬಿಡುತ್ತೆ ಅಂದರೆ ಭಾರತದ ಸ್ವಾಮಿ ವಿವೇಕಾನಂದರವರಿಗೆ ಅಂದರೆ, ನೀವು ನಮ್ಮ ದೇಶಕ್ಕೆ ಬನ್ನಿ, ನೀವು ನಮ್ಮ ದೇಶಕ್ಕೆ ಬನ್ನಿ, ನೀವು ನಮ್ಮ ದೇಶಕ್ಕೆ ಬನ್ನಿ ಅಂತ ಕರೆಯೋಲೆ ಮುಖಾಂತರ ಅವರನ್ನು ಕರೆದಿರತಕ್ಕಂಥದ್ದು, ಪತ್ರ ವ್ಯವಹಾರಗಳನ್ನ ಮಾಡಿರತಕ್ಕಂಥದ್ದು. ಇಡೀ ಭಾರತವನ್ನು ಈ ಬೇರೆ ಬೇರೆ ದೇಶದವರು ತಾತ್ಸಾರವಾಗಿ ನೋಡ್ತಾ ಇದ್ದಂಥದ್ದವರು ಸ್ನೇಹಪೂರ್ವಕವಾಗಿ ಅವರನ್ನು ಬಿಗಿದಪ್ಪಿಕೊಂಡಿರತಕ್ಕಂಥ ಸಂದರ್ಭಗಳು. ಅದು ಶಾಂತಿಯ ಸಂದೇಶವನ್ನು ಸಾರಿ ಸೋದರ ಸೋದರಿಯರ ಭಾತೃತ್ವವನ್ನು ತೋರಿಸಿದಂಥ ಒಂದು ಹೆಸರು ಅಂದರೆ ಅದು ಸ್ವಾಮಿ ವಿವೇಕಾನಂದರವರು. ಇಂಥ ಮಹನೀಯರು ಹುಟ್ಟಿದಂಥ ನಮ್ಮ ಭಾರತದ ದೇಶದಲ್ಲಿ ಇವತ್ತಿನ ದಿವಸದಲ್ಲಿ ನಾವು 163ನೇ ಜನ್ಮ ದಿನೋತ್ಸವವನ್ನು ನಾವು ಇವತ್ತಿನ ದಿವಸದಲ್ಲಿ ವಿವಿಧ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಇಡೀ ದೇಶದಲ್ಲಿ ನಾವು ಆಚರಣೆ ಮಾಡ್ತಾ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸದಲ್ಲಿ ವಿಶ್ವವಿಖ್ಯಾತಿ ಪಡೆದಿರತಕ್ಕಂಥ ಸಜ್ಜನರಾವ್ ಸರ್ಕಲ್ ಆವರಣದಲ್ಲಿ ನಮ್ಮ ಯೂತ್ ಆರ್ಮಿ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾಗಿರತಕ್ಕಂಥ ಸ್ವಾಮಿ ವಿವೇಕಾನಂದರವರ ಬರ್ತ್ಡೇ. ಮತ್ತೆ ಇವತ್ತಿನ ದಿವಸದಲ್ಲಿ ಇನ್ನೊಂದು ಬಹು ಮುಖ್ಯವಾಗಿ ನಾವು ಸ್ಮರಿಸಬೇಕಾಗಿರತಕ್ಕಂಥದ್ದು, ಎಲ್ಲರಿಗೂ ಒಲಿಂಪಿಕ್ಸ್ ಗೊತ್ತಿದೆ. ತುಂಬಾ ಜನಕ್ಕೆ ಒಲಿಂಪಿಕ್ಸ್ಗೆ ಕಾರಣಕರ್ತರು ಯಾರು ಅಂತ ಅಂದ್ಬಿಟ್ಟು ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ.
ಈ 1893 ಸೆಪ್ಟೆಂಬರ್ 11 ನಂತರದಲ್ಲಿ ಅವರು ಫ್ರಾನ್ಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಕ್ಯುಬರ್ಟಿ ಅಂತ ಅಂದ್ಬಿಟ್ಟು ಒಬ್ಬ ಗಣ್ಯ ವ್ಯಕ್ತಿ ಅವತ್ತಿನ ದಿವಸದಲ್ಲಿ HIV ಮತ್ತು ಏಡ್ಸು ಇಡೀ ಪ್ರಪಂಚದಲ್ಲಿ ಒಂದು ಮಾರಕ ಕಾಯಿಲೆ ಆಗಿರುತ್ತೆ. ಅದ್ರ ಬಗ್ಗೆ ನೀವೆಲ್ಲ ಏನು ಹೇಳ್ತೀರಿ ಅಂತ ಸಂಜೆ ಸಮಯದಲ್ಲಿ ಆ ಚಹಾ ಕೂಟದ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಒಂಥರ ಕುಹಕ ನಗುವಾಗಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ನೀವು ಬರೀ ಏಡ್ಸು ಮತ್ತು HIV ಬಗ್ಗೆ ಹೇಳ್ತಾ ಇದ್ದೀರಾ, ಯುವಕರು ಇವತ್ತಿನ ದಿವಸದಲ್ಲಿ ಆಲಸ್ಯರಾಗಿದ್ದಾರೆ, ಲೇಜಿನೆಸ್ ಈಸ್ ದ ಗ್ರೇಟೆಸ್ಟ್ ಸಿನ್ ಇನ್ ದ ವರ್ಲ್ಡ್ ಅಂತ ಅಂದ್ಬಿಟ್ಟು ಅವತ್ತಿನ ದಿವಸದಲ್ಲಿ ಹೇಳ್ತಾರೆ. ಅವತ್ತು ಅಲ್ಲಿರತಕ್ಕಂಥ ಕ್ಯುಬರ್ಟಿ ಅಂತ ಒಬ್ಬ ಮಹನೀಯ ಅವತ್ತು ನಿಪ್ಪೆರಗಾಗ್ಬಿಡ್ತಾರೆ, ಯಾಕೆ ನೀವು ಈಗ ಹೇಳ್ತೀರಿ ಅಂತ ಅನ್ಕೊಂಡು. ಆಗ ಅವ್ರು ಹೇಳ್ತಾರೆ, ಯುವಕರು ಇವತ್ತಿನ ದಿವಸದಲ್ಲಿ ಕ್ರಿಯಾಶೀಲರಾಗಿಲ್ಲ, ಯುವಕರಿಗೆ ಕ್ರಿಯಾಶೀಲರಾಗತಕ್ಕಂಥ ಚಟುವಟಿಕೆ ಕಾರ್ಯಕ್ರಮಗಳನ್ನ ನಾವು ತರಬೇಕು. ಆಗ ಆ ಕ್ಯುಬರ್ಟಿ ಅಂತ ಅಂದ್ಬಿಟ್ಟು ಒಬ್ಬ ಗಣ್ಯ ವ್ಯಕ್ತಿಗೆ ಯೋಚನೆ ಮಾಡ್ತಾರೆ. ಕ್ರಿಸ್ತ ಪೂರ್ವ 776ನೇ ಇಸ್ವಿಯಲ್ಲಿ ಆರಂಭವಾಗಿದ್ದಂಥದ್ದು ಅದು ಒಲಿಂಪಿಕ್ಸ್ ಗ್ರೀಕ್ನ ಅಥೆನ್ಸ್ನಲ್ಲಿ, ಅದು 893ನೇ ಇಸ್ವಿಯಲ್ಲಿ ಅಲ್ಲಿ ಥಿಯೋಡಿಯಸ್ ಅಂತ ಒಬ್ಬ ದೊರೆ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನ ಕಾಲಾನಂತರದಲ್ಲಿ ಅದು ಆ ಒಲಿಂಪಿಕ್ಸ್ ನಿಂತೋಗುತ್ತೆ. ಅದು ಅವರಿಗೆ ಅವತ್ತಿನ ದಿವಸದಲ್ಲಿ ಜ್ಞಾಪಕ ಬರುತ್ತೆ. ಮತ್ತೆ ಸ್ವಾಮಿ ವಿವೇಕಾನಂದರವರು ಆಡಿದ ಮಾತು ಶಾಂತಿಯ ಸಂದೇಶ ಮತ್ತೆ ಸೋದರ ಸೋದರಿಯರ ಭಾತೃತ್ವದ ಸಂದೇಶ ಅವತ್ತಿನ ದಿವಸದಲ್ಲಿ ವಿಶ್ವದಾದ್ಯಂತ ಅದು ಪತ್ರಿಕೆಗಳಲ್ಲಿ ಅದು ಅಚ್ಚು ಅಳಿಯದಂತೆ ಉಳಿದಂತ ಒಂದು ನೆನಪು ಅದು ಆ ಕ್ಯುಬರ್ಟಿಗೆ ಅಲ್ಲಿ ಅವತ್ತಿನ ದಿವಸದಲ್ಲಿ ಜ್ಞಾಪಿಸ್ಕೊಂಡು ನಾವು ಆಧುನಿಕ ಒಲಿಂಪಿಕ್ಸ್ ಮಾಡಬೇಕು. ಅವತ್ತಿನ ದಿವಸದಲ್ಲಿ ದೇಶಗಳ ನಡುವೆ ಅದು ಯುದ್ಧಗಳು ಹೋಗಿ ಅದು ಶಾಂತಿ ಮತ್ತೆ ಸೋದರ ಸೋದರಿಯರ ಭಾತೃತ್ವದ ಸಂಬಂಧ ಮೊಳಗಬೇಕು, ಅದು ಮೊಳಕೆ ಹೊಡಿಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ಅವತ್ತಿನ ದಿವಸದಲ್ಲಿ ಯುವಕರಲ್ಲಿ ಆತ್ಮಸ್ಥೈರ್ಯ ತುಂಬುವಂತೆ ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳು ಅದು 1896ರಲ್ಲಿ ಆಧುನಿಕ ಒಲಿಂಪಿಕ್ಸ್ ಅಂತ ಅಂದ್ಬಿಟ್ಟು ಅದು ಗ್ರೀಕ್ನ ಅಥೆನ್ಸ್ನಲ್ಲಿ ಮತ್ತೆ ಶುರು ಆಗುತ್ತೆ. ಅದಕ್ಕೆ ಬಹುಮುಖ್ಯ ಕಾರಣ ಅಂತಂದ್ರೆ ಅದು ಸ್ವಾಮಿ ವಿವೇಕಾನಂದ. ಇವತ್ತಿನ ದಿವಸದಲ್ಲಿ ನಾವು ಅದನ್ನ ಸ್ಮರಿಸಬೇಕಾಗಿರತಕ್ಕಂಥದ್ದು. ಮತ್ತೆ ಬಾಲ್ಯದಲ್ಲಿ ಯಾವ ರೀತಿ ಅವರು ಸ್ವಾಮಿ ವಿವೇಕಾನಂದ ಇದ್ರು ಅಂದ್ರೆ ಅದು ನಮ್ಗೆ ಆಶ್ಚರ್ಯ ಆಗುತ್ತೆ. ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಓದಲಿಕ್ಕೆ ಪುಸ್ತಕಗಳನ್ನ ತರ್ತಾ ಇದ್ರು. ಆ ಪುಸ್ತಕಗಳನ್ನ ತಂದ ತಕ್ಷಣನೇ ಮರುದಿನವೇ ಕೊಡ್ತಾ ಇದ್ರು, ಇಲ್ಲ ಬೆಳಿಗ್ಗೆ ಪುಸ್ತಕ ತಂದ್ರೆ ಸಾಯಂಕಾಲನೇ ವಾಪಸ್ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಗ್ರಂಥಪಾಲಕರಾಗಿದ್ದವರು ಯಾಕೆ ವಾಪಸ್ ಕೊಟ್ಟೆ ಅಂತ ಒಂದು ಅನುಮಾನ ವ್ಯಕ್ತಪಡಿಸಿ ಕೇಳ್ತಾರೆ. ಆಗ ಅದನ್ನ ಮೆಮೊರಿ ಆಫ್ ಫೋಟೋಗ್ರಾಫ್ ಅಂತ ಅಂದ್ಬಿಟ್ಟು ಅವ್ರು ಸುಮ್ಮನೆ ಕಣ್ಣಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಎಲ್ಲ ಮೆಮೊರಿ ಅವ್ರಿಗೆ ಮನಸ್ಸಿನಲ್ಲಿ ಬರ್ತಾ ಇತ್ತು. ಈ ರೀತಿಯಾಗಿ ಕ್ರಿಯಾಶೀಲ ಚಟುವಟಿಕೆಯಿಂದ ಇದ್ದಂತ ಅದು ಸ್ವಾಮಿ ವಿವೇಕಾನಂದರವ್ರನ್ನ ನಾವು ಇವತ್ತಿನ ದಿವಸದಲ್ಲಿ ಸ್ಮರಿಸಬೇಕಾಗಿರತಕ್ಕಂಥದ್ದು. ಇಡೀ ಪ್ರಪಂಚದಲ್ಲಿ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ, ಭಾರತದ ಆಧ್ಯಾತ್ಮಿಕ ಚಿಂತಕರಾಗಿ, ಭಾರತದ ನಕ್ಷತ್ರದ ಬೆಳಕಾಗಿ ವೇದ ಉಪನಿಷತ್ತು ಯೋಗಗಳನ್ನ ಪಾಶ್ಚಿಮಾತ್ಯಕ್ಕೆ ಪರಿಚಯಿಸಿದ ಒಂದು ಹೆಸರು ಅಂದ್ರೆ ಅದು ಸ್ವಾಮಿ ವಿವೇಕಾನಂದರವರು. ಈ ನಿಟ್ಟಿನಲ್ಲಿ ವಿದೇಶಕ್ಕೆ ಭಾರತೀಯರು ಹೋದಂಥ ಸಂದರ್ಭದಲ್ಲಿ ಯಾರಾದರೂ ನಾನು ಐ ಕೇಮ್ ಫ್ರಮ್ ಇಂಡಿಯಾ ಅಂತಂದ್ರೆ ಅವರು ಗೌರವಯುತವಾಗಿ ಇವತ್ತಿನ ದಿವಸದಲ್ಲಿ ಕಾಣತಕ್ಕಂಥದ್ದು, ಗೌರವಯುತವಾಗಿ ನಮ್ಮನ್ನು ನೋಡತಕ್ಕಂಥದ್ದು, ಅದಕ್ಕೆ ಒಂದು ದೊಡ್ಡ ಹೆಸರು ಅಂತಂದ್ರೆ ಅದು ನಾವು ಸ್ವಾಮಿ ವಿವೇಕಾನಂದರವರಲ್ಲಿ ಕಾಣಬೇಕಾಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಬ್ಬ ಮಾಂಕ್ ಅಂತ ಅಂದ್ಬಿಟ್ಟು ಇಡೀ ಪ್ರಪಂಚದ ಹಲವಾರು ತತ್ವಜ್ಞಾನಿಗಳಂತ ಅಂದ್ಬಿಟ್ಟು ನಾವು ಕರಿತೀವಿ. ಅದರಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಅರಿಸ್ಟಾಟಲ್ ಆಗಿರ್ಬೋದು, ಸಾಕ್ರೆಟಿಸ್ ಆಗಿರ್ಬೋದು, ಅಥವಾ ಪ್ಲೇಟೋ ಆಗಿರ್ಬೋದು, ಅವರು ಪ್ರಪಂಚದ ತತ್ವಜ್ಞಾನಿಗಳಾಗಿರ್ತಾರೆ. ಆದರೆ 19ನೇ ಶತಮಾನದಲ್ಲಿ ತತ್ವಜ್ಞಾನಿಗಳು ಅಂದ್ರೆ ನಾವು ಅದು ಭಾರತದ ಸ್ವಾಮಿ ವಿವೇಕಾನಂದ ಮತ್ತೆ ಜರ್ಮನಿಯ ಕಾರ್ಲ್ ಮಾರ್ಕ್ಸ್ನ ನಾವು ಇವತ್ತಿನ ದಿವಸದಲ್ಲಿ ಗುರುತಿಸ್ಕೊಳ್ಳತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರಿಸಾಟಿ ಇಲ್ಲದ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅದು ಸ್ವಾಮಿ ವಿವೇಕಾನಂದರವರು. ಇವತ್ತಿನ ದಿವಸದಲ್ಲಿ ಯಾವುದೇ ಯುದ್ಧ ಆಗಿರ್ಬೋದು, ಯಾವುದೇ ಆಯುಧ ಆಗಿರ್ಬೋದು, ಏನನ್ನೂ ಬಳಕೆ ಮಾಡದೆ ಬರೀ ಶಾಂತಿಯ ಸಂದೇಶವನ್ನು ಸಾರುತ್ತಾ ಮಾತಿನ ಆಯುಧದಿಂದ ಎಲ್ಲವರನ್ನು ಸೆಳೆದು ಸೋದರ ಸೋದರಿಯರ ಭಾತೃತ್ವದ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿರತಕ್ಕಂಥ ಒಂದು ಹೆಸರು ಅಂತಂದ್ರೆ ಅದು ಸ್ವಾಮಿ ವಿವೇಕಾನಂದರವರು. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಇಡೀ ದೇಶದಲ್ಲಿ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರ ಅವರ ಹೆಸರಿನಲ್ಲಿ ಪಾರಿತೋಷಿಕಗಳನ್ನ ಕೊಡತಕ್ಕಂಥದ್ದು, ಸ್ವಾಮಿ ವಿವೇಕಾನಂದ ವಿಶ್ವವಿದ್ಯಾನಿಲಯಗಳು ಇರತಕ್ಕಂಥದ್ದು, ಮತ್ತೆ ಸ್ವಾಮಿ ವಿವೇಕಾನಂದರವರ ಕ್ರೀಡಾಂಗಣ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಮೈದಾನ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಶಾಲೆಗಳಾಗಿರ್ಬೋದು. ಹೀಗೆ ಸ್ವಾಮಿ ವಿವೇಕಾನಂದರನ್ನು ಶಾಶ್ವತವಾಗಿ ನೆನಪಿಸಬೇಕು ಅಂತ ಅಂದ್ಬಿಟ್ಟು ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ವಿವಿಧ ರೀತಿಯ ಯೋಜನೆಗಳನ್ನ ಸ್ವಾಮಿ ವಿವೇಕಾನಂದರವರ ಹುಟ್ಟುಹಬ್ಬದಂದು ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಯೂತ್ ಆರ್ಮಿ ಅಸೋಸಿಯೇಷನ್ ಅವರು ಇವತ್ತಿನ ದಿವಸದಲ್ಲಿ 163ನೇ ಜನ್ಮ ದಿನವನ್ನು ಇವತ್ತಿನ ದಿವಸದಲ್ಲಿ ಅದ್ದೂರಿಯಾಗಿ ನಮ್ಮ ಸಜ್ಜನರಾವ್ ಸರ್ಕಲ್ ಆವರಣದಲ್ಲಿ ಮಾಡ್ತಾ ಇರತಕ್ಕಂಥದ್ದು.
ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇನ್ನಷ್ಟು ಮೇಲೆತ್ತರಕ್ಕೆ ಬೆಳೀಲಿ. ಅದು 100 ವರ್ಷ ಯೂತ್ ಆರ್ಮಿ ಅಸೋಸಿಯೇಷನ್ ಅವರು ಸ್ವಾಮಿ ವಿವೇಕಾನಂದರವರ ವಿವಿಧ ರೀತಿಯ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಡೆಸಲಿ. ನಾವೆಲ್ಲರೂ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ನನ್ನನ್ನು ಇಲ್ಲಿ ಮುಖ್ಯ ಅತಿಥಿಯಾಗಿ ಕರೆದಿದ್ದಕ್ಕೆ ನಮ್ಮ ಯೂತ್ ಆರ್ಮಿ ಅಸೋಸಿಯೇಷನ್ ಅವರಿಗೆ ಅನಂತ ಅಭಿನಂದನೆಗಳು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಅಂತ ನಾನು ಹೇಳಿ ಒಂದು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಕೊಡಿ.